ಗಂಗಾಧರ ಮೂರ್ತಿಯವರೇ, ಚನ್ನಪಟ್ಟಣದಲ್ಲಿ ನೀವು ಗೆಲ್ಲುವಂಥದ್ದೇ ಆದರೆ ಈಗ ಎಕ್ಸಿಟ್ ಪೋಲ್ನ ಪ್ರಕಾರ ಯಾರ ಮೀಸೆ ಮಣ್ಣಾಗುತ್ತೆ, ಯಾರ ಪ್ರತಿಷ್ಠೆ ಕಡಿಮೆ ಆಗುತ್ತೆ? ಇಲ್ಲ, ನನಗೆ ಮುಖ್ಯಮಂತ್ರಿ ಯಾರು ಮಾನ್ಯ ಶಿವಕುಮಾರ್ ಅವರು ಚುನಾವಣಾ ಬರೋದಕ್ಕಿಂತ ಮುಂಚೆನೇ ಹೇಳ್ತಿದ್ರು ನಾನೇ ಅಭ್ಯರ್ಥಿ ಅಂತ ಹೇಳ್ತಿದ್ರು. ಅಕಸ್ಮಾತ್ ಇವತ್ತಿನ ಸರ್ವೆ ಪ್ರಕಾರ ಅವ್ರು ಹೇಳಬೇಕು ನನಗೆ ಮೀಸೆ ಮಣ್ಣಾಯ್ತಾ ಅಥವಾ ಏನಾಯಿತು, ಗರ್ವಭಂಗ ಆಯಿತಾ ಏನಾಯಿತು ಅಂತ ಅವ್ರು ಹೇಳ್ಬೇಕು. ಸಾರ್ವಜನಿಕವಾಗಿ ಜನ ಏನು ತೀರ್ಪು ಕೊಡ್ತಾರೆ ಅದನ್ನು ತಲೆಬಾಗಿಸಿ ನಾವು ಆ ಚುನಾವಣೆಯಲ್ಲಿ ಸೋತಿದ್ದೀವಿ, ಗೆದ್ದಿದ್ದೀವಿ, ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಸಿದ್ದೀವಿ, ಕಾರ್ಯಕರ್ತನ ಆಪ್ರೇಷನ್ ಆಗಿದ್ದು ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ನಾವು ರಿವರ್ಸ್ ಆದರೆ ನಾನೇ ಹೇಳ್ತಾ ಇದ್ದೀನಲ್ಲ, ಕುಮಾರಸ್ವಾಮಿ ಅವರ ಆ ಕ್ಷೇತ್ರದ ಏನು ನಾವು ಅಂದ್ಕೊಂಡಿದ್ವಿ, ನೀವು ಹೇಳ್ದಂಗೆ ಏನಾದರೂ ರಿವರ್ಸ್ ಆದರೆ ಕುಮಾರಸ್ವಾಮಿ ಅವ್ರ ಜವಾಬ್ದಾರಿ ತಗೊಂಡಂಗಾಗುತ್ತೆ. ತಪ್ಪೇನು? ನಾವು ಕೂಡ ಜವಾಬ್ದಾರಿ ತಗೊಂಡಾಗುತ್ತೆ. ನಾವೆಲ್ಲ ದುಡ್ದಿದ್ದೀವಿ. ದೇವೇಗೌಡರು ಇದ್ದಾರೆ, ಅದನ್ನೇ ಹೇಳ್ತೀವಿ ಸರ್. ದೇವೇಗೌಡರು ಬಿಟ್ಟು ಏನಾದ್ರು ಜನತಾದಳ ಇರಕ್ಕೆ ಸಾಧ್ಯನಾ? ದೇವೇಗೌಡರು ಬಿಟ್ಟು ಏನೋ JDS ಇರಕ್ಕೆ ಸಾಧ್ಯನಾ? ನಾವು ನೋಡಿ ಸರ್, ಸೋಲಿಗೆ ಎಂದೂ ಎದುರಲ್ಲ. ಸೋತು ಮನೆಗೆ ಹೋಗಿ ಮಲ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಸೋತಿದ ಮಾರನೇ ದಿವಸ ಬೆಳಗ್ಗೆ ಬಂದ್ರೆ ಜಮೀರ್ ಅವರ ಹೇಳಿಕೆ ಸರಿ ಅಂತ ಒಪ್ಕೊಳ್ಬೇಕು. ಕೇಳಿ ನೋಡಿ ಒಂದ್ ನಿಮಿಷ, ನಾನು ಜಮೀರ್ ಅವ್ರ ಹೇಳಿಕೆನ ಪದೇ ಹೇಳಿ ನಮ್ಮ ಬಾಯಿನ ಹೊಲಸು ನಾವೆಲ್ಲೂ ಕೂಡ ಜಮೀರ್ ಅವ್ರ ಹೇಳಿಕೆಯಿಂದ ನಮಗ್ ಲಾಭ ಆಯ್ತು ಅವ್ರಿಗೆ ಲಾಭ ಆಯ್ತು ಅಂತ ಚರ್ಚೆನೆ ಮಾಡ್ಲಿಲ್ಲ. ನಾವು ಚರ್ಚೆ ಮಾಡ್ತಾ ಇರೋದೇನು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಬದುಕಲ್ಲಿದ್ದಾಗ ನಾಲ್ಕು ಗೋಡೆ ಮಧ್ಯೆ ಮಾತಾಡೋ ಮಾತನ್ನ ಆಚೆ ಕಡೆ ಮಾತಾಡಿದ್ರೆ ನಾಲಿಗೆ ಸರಿ ಇಲ್ಲ ಅಂತಾರೆ ಹೊರತು ಏನು ಅಲ್ಲ. ಈಗ ಅದರಿಂದ ಚುನಾವಣೆ ಮೇಲೆ ದೊಡ್ಡ ಪ್ರಯೋಜನ ಆಗಿದೆ ಅಂತ ನಾವು ಅನ್ಕೊಂಡಿಲ್ಲ. ಈ ಉಪಚುನಾವಣೆ ಸರ್ಕಾರ ಏನು ಪರಿಣಾಮ ಆಗುತ್ತೆ, ಕಾಂಗ್ರೆಸ್ ಮೇಲೆ ಏನು ಪರಿಣಾಮ ಆಗುತ್ತೆ ಹೇಳ್ತೀನಿ. ಮೂರು ಸೀಟ್ ಗೆಲ್ತೀವಿ, ಆದರೆ ಈ ಪ್ರಿಡಿಕ್ಷನ್ ಪ್ರಕಾರ 2 ಸೀಟ್ ಗೆದ್ರೂ ಕೂಡ ಕಾಂಗ್ರೆಸ್ಸಿಗೆ ಜನ ಪಾಠ ಕಲಿಸಿದ್ದಾರೆ ಅಂತ ಹೇಳ್ತೀನಿ. ಹೆಂಗೆ, ಯಾವ ರೀತಿ? ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ಬಂದು 16 ತಿಂಗಳಾಗಿದೆ, ಸಾರಿ 18 ತಿಂಗಳಾಗಿದೆ. 18 ತಿಂಗಳಲ್ಲಿ ನಡೆದಂಥ 3 ಎಲೆಕ್ಷನ್ನಲ್ಲಿ 3 ಗೆಲ್ಲದಿಲ್ಲ ಅಂತಂದರೆ ಅದು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ, ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಜನ ಕೊಂಡಾಡ್ತಾ ಇದ್ದಾರೆ, ನಾನೇ ಅಭ್ಯರ್ಥಿ, 500 ಕೋಟಿ ಖರ್ಚು ಮಾಡಿದ್ದೀನಿ ಚನ್ನಪಟ್ಟಣದ ಅಭಿವೃದ್ಧಿಗೆ ಅಂತ ಹೇಳಿದಾಗ್ಯೂ ಕೂಡ ಚನ್ನಪಟ್ಟಣದ ಜನ ಅವ್ರ ವಿರುದ್ಧವಾಗಿ ಮತದಾನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಬ್ರದರು, CM, ಏನು ಒಂದು ಗ್ರಾಮ ಪಂಚಾಯತ್ಗೆ ಒಬ್ಬೊಬ್ಬ ಮಿನಿಸ್ಟ್ರು, ಒಂದೊಂದು ಜಡ್ಪಿಗೆ ಕ್ಯಾಬಿನೆಟ್ ಮಿನಿಸ್ಟ್ರು, ಎಲ್ಲರನ್ನೂ ವಾರ್ಡ್ಗಳಿಗೆ ಹಾಕಿ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಜನ ಇದ್ದು ಇಷ್ಟೆಲ್ಲ MLA ಮಿನಿಸ್ಟ್ರು ಇದ್ದು ಕೂಡ ಸರ್ಕಾರದ ವಿರುದ್ಧ ಜನ ಮತದಾನ ಮಾಡ್ತಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವ್ರಿಗೂ ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಜನ ಪಾಠ ಕಲಿಸಿದ್ದಾರೆ. ಈ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ, ಕೂಡ ವಾಲ್ಮೀಕಿ ವಕ್ಫ್ ಎಲ್ಲವೂ ಸೇರಿದಂತೆ ಜನ ಪಾಠ ಕಲಿಸಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಪಾಠ ಕಲಿಸಿಲ್ಲ ಅಂತ ಖಂಡಿತ ಕಲಿಸ್ತಾರೆ, ಆ ಪ್ರಶ್ನೆನೇ ಬರೋದಿಲ್ಲ. ರಿಸಲ್ಟ್ ಮೇಲೆ ಗೊತ್ತಾಗಬೇಕು. ಕೇಂದ್ರ ಸರ್ಕಾರದ ಸತತವಾದ ದ್ವೇಷ ರಾಜಕಾರಣ, ಅಸಹಕಾರ ಮತ್ತು ರಾಜ್ಯಕ್ಕೆ ಸಂಪನ್ಮೂಲ ಕೊಡದಲೇ ಇರೋದ್ರ ವಿರುದ್ಧ ಚೀಫ್ ಮಿನಿಸ್ಟರು, ನಮ್ಮ ಇಡೀ ಸರ್ಕಾರದ ಎಲ್ಲ ಮಂತ್ರಿಗಳು ನಾವು ಹೋರಾಟ ಮಾಡುವಾಗಲೂ ಕೂಡ ಅವರಿಗೆ ಆಶೀರ್ವಾದ ಇಲ್ಲ ಅನ್ನೋದಕ್ಕೆ 2 ಉದಾಹರಣೆ ಹೇಳ್ತೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾಗ್ಯೂ ಕೂಡ ಮಂಡ್ಯದಲ್ಲಿ ಯಾವುದೇ ಅಭ್ಯರ್ಥಿ JDS ಅಭ್ಯರ್ಥಿ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದ್ದಿದ್ದರೆ ಸ್ವತಃ ಇವರೇ ಹೋಗಿ ಅಲ್ಲಿ ನಿಲ್ತಿರ್ಲಿಲ್ಲ, ನಿಖಿಲ್ ಅವ್ರನ್ನ ಅಲ್ಲೇ ನಿಲ್ಲಿಸಿ ಗೆಲ್ಸ್ಕೊತಾ ಇದ್ರು. ನಂಬರ್ 1. ನಂಬರ್ 2, ಇವತ್ತು ಕೂಡ ಚನ್ನಪಟ್ಟಣದಲ್ಲಿ ಒಬ್ಬ ಕಾರ್ಯಕರ್ತರು ಕೊಡೋ ಧೈರ್ಯ ಅವ್ರಿಗೆ ಬರಲಿಲ್ಲ. ಯಾಕಂದ್ರೆ ಅವ್ರ ಮನೆಯಿಂದ ಅವ್ರ ಪುತ್ರರನ್ನ ಹಾಕಿದ್ರೇನೆ ಏನಾದ್ರೂ ತಕ್ಕಡಿ ಎದ್ದೇಳ್ಬಹುದು ಅಥವಾ ಇಲ್ಲ ಅಂತಕ್ಕಂಥದ್ದು ಏನ್ ತೋರಿಸ್ತಾ ಇದೆ. ಅದು ನೆಲದ ಅಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಯಾಕೆ ನಿಂತರು ಅಂತಂದ್ರೆ, ಒಂದ್ ನಿಮಿಷ, ನಾನು ಹೇಳಿದ್ದೇನು, ಅಸ್ಮಿತೆ ಬಗ್ಗೆ ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ದೇವೇಗೌಡರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ ಕಾಂಗ್ರೆಸ್ಗೆ ಕ್ರೆಡಿಟ್ ಕೊಡಲ್ಲ, ಆದರೆ ಅಸ್ಮಿತೆ ಕೊಡ್ತೀರಾ. ನಮಗೆ ಅಸ್ಮಿತೆ SM ಕೃಷ್ಣ, ನಮಗೆ ಅಸ್ಮಿತೆ ಕೆಂಗಲ್ಲು, ನಮಗೆ ಅಸ್ಮಿತೆ ರಾಷ್ಟ್ರ ಅಂತ ಬಗ್ಗೆ ದೇವೇಗೌಡಜಿಯವರು ನಮ್ಮ ಕಮ್ಯುನಿಟಿಯಿಂದ ನಮ್ಮ ರಾಜ್ಯದಿಂದ ಹೋಗಿದ್ದಾರೆ. ಆ ಗೌರವ ಯಾವತ್ತು ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ. ಅದಕ್ಕೆ ಅವರಿಗೆ ಮಾಡಿದ್ದು ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೆಲ್ಲ ಸಿದ್ದರಾಮಯ್ಯನವ್ರನ್ನ ಈಗ ನೋಡಿ, ಕುರುಬ ಕಮ್ಯುನಿಟಿಯನ್ನ ಸಿದ್ದರಾಮಯ್ಯನವ್ರನ್ನ ದ್ವೇಷ ಮಾಡಬೇಕು ಅಂತ ಕುರುಬ ಕಮ್ಯುನಿಟಿಯನ್ನೇ ದ್ವೇಷ ಮಾಡಬೇಕು, ಒಕ್ಕಲಿಗರು ಕುರುಬರ ನಡುವೆ ವಿಷ ತುಂಬಬೇಕು, ಅದೇ ನಡೆಯಲ್ಲ. ಸಿದ್ದು ಏನು ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು,
ತೆರೆದ ಮನಸ್ಸಿನ ನೇರ ನಡೆನುಡಿಯ ಸ್ವಾಭಿಮಾನಿ ಸಿದ್ದುವನ್ನ ಮೂಡಾದಲ್ಲಿ ಯಾವ ಮೂಡಾನು ಇಲ್ಲ, ಅದೆಲ್ಲ ಎಲ್ಲ ಬುಡ ಸಮೇತ ಫೇಲ್ಯೂರ್ ಆಗತ್ತೆ. ಯಾವ ವಾಲ್ಮೀಕಿನೂ ಇಲ್ಲ. ಅವರು ಇಡೀ ಇಡಿ CBI ಕರ್ನಾಟಕದ ಅಸ್ಮಿತೆಯ ವಿರುದ್ಧ ಏನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ಪಾಠವನ್ನ ಜನ ಕಲಿಸ್ತಾರೆ. ಸ್ವಾಭಿಮಾನಿ ಕಾಂಗ್ರೆಸ್ಸಿಗೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಜನ ನಮಗೆ ಅಭಿಮತ ಕೊಡ್ತಾರೆ. ಎರಡೂ ಪಕ್ಷಗಳು ಹೇಳೋದಾದ್ರೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ 3 ಕ್ಷೇತ್ರಗಳ ಬಗ್ಗೆ ಕಾಂಗ್ರೆಸ್ ಹೇಳೋ ರೀತಿಯಲ್ಲಿ ಆಗೋದಾಗಿದ್ರೆ ಜನ ಅಷ್ಟೊಂದು ನಿಂತ್ಕೊಳ್ತಾರೆ ಅನ್ನೋದಾದ್ರೆ 3 ಮೂರು ಕ್ಷೇತ್ರ ಗೆಲ್ತಾರೆ. ಸಿದ್ದರಾಮಯ್ಯನವರು ಇಲೆಕ್ಷನ್ ಅಂತ ದಿನನೇ ಹೇಳಿದ್ದಾರೆ 3 ಕ್ಷೇತ್ರಗಳು ನಾವು ಗೆಲ್ತೇವೆ ಅಂತೇಳಿ. ವಿಜೇಂದ್ರ ಅವರು ಇಲೆಕ್ಷನ್ 3 ಕ್ಷೇತ್ರ ಅವ್ರು ಹೇಳಲೇಬೇಕದು. ಆ್ಯಕ್ಚುಲಿ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಆಗಬೇಕು, ಒಬ್ಬ ನಾಯಕನಾಗಿ ಆ ರೀತಿ ಹೇಳಲೇಬೇಕು. ಇಲ್ಲಾಂದರೆ ವರ್ಕರ್ಸನ್ನು ನಾವು ಡಿಮೋರಲೈಸ್ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಏನೂ ತಪ್ಪಿಲ್ಲ. ನಮ್ಮಂಥವ್ರು ಹೇಳಿದ್ರೆ ನಾನು ಈಗ ಐ ರಿಪೀಟ್, ಸೊಂಡೂರು ಕಾಂಗ್ರೆಸ್ ಗೆಲ್ತದೆ, ಶಿಗ್ಗಾವಿ BJP ಗೆಲ್ತದೆ. ಇಲ್ಲಿ ನೆಕ್ ಟು ನೆಕ್ ಫೈಟ್ ಉಂಟು. ಯಾರಾದರೂ ಫೈಟ್ ಇದ್ದರೆ ಸ್ವಲ್ಪ ಒಂದು 5-10 ಸಾವಿರ ಓಟಲ್ಲಿ ವಿನ್ ಆಗ್ಬೋದು ಅಥವಾ ಸೋಲ್ಬೋದು. ಕೆಲವರು ಕಾರಣ ನೀವು ಹೇಳಿದಾಗ ಜಮೀರ್ ಇಫೆಕ್ಟ್, ನ್ಯಾರೋ ಮಾರ್ಜಿನಲ್ಲಿ ಜಮೀರ್ ಇಫೆಕ್ಟ್ ಇರ್ಬೋದು, ಅರ್ಥ ಆಯ್ತಲ್ಲ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದು ಕರ್ನಾಟಕ ಪೊಲಿಟಿಕ್ಸ್. ಮತ್ತು ಈಗ ನಾನು ಬೇರೆ ನೀವು ಮಾತಾಡ್ತೇನೆ, ನೇಷನಲ್ ಚಾನಲ್ ಮಾಡ್ತಾ ಇದ್ದೀನಿ, ಯಾರಿಗೂ ಒಂದು ಸೈಡಿಗೆ ಕೊಟ್ಟಿಲ್ಲ. ಹರಿಯಾಣ ಎಕ್ಸಿಟ್ ಪೋಲ್ ನೋಡಿದೆವು, ಎಲ್ಲ 12 ಎಕ್ಸಿಟ್ ಪೋಲ್ಗಳು ಒಂದು ಸೈಡ್ ಹರಿಯಾಣ ಕೊಟ್ಟರು. ಇದು ಕಾಂಗ್ರೆಸ್ ಹೇಳಿದ್ರು, ಬಟ್ ಎಲೆಕ್ಷನ್ ರಿಸಲ್ಟ್ ಬರುವಾಗ ಇಲ್ಲಿ ಆಗಲ್ಲ. 6:2 ಅಲ್ಲೇನು ಉಂಟು, ಈಗಲೂ 6:2 ನೆಕ್ ಟು ನೆಕ್ ಫೈಟ್ ಉಂಟು. ಇವನ್ ಜಾರ್ಖಂಡಲ್ಲಿಯೂ ಅಷ್ಟೇ ಒಂದು 2 ಕ್ಷೇತ್ರಗಳು ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಅಲ್ಲಿ ಜಾರ್ಖಂಡಲ್ಲಿ ಸಾರಿತು. ಈ ಚುನಾವಣೆ ಫಲಿತಾಂಶ ಇನ್ಕ್ಲೂಡಿಂಗ್ ಚನ್ನಪಟ್ಟಣ ನಾವು 23 ಅದನ್ನು ಕಾದು ಫಲಿತಾಂಶ ನೋಡಬೇಕು. ಅದರ ಮೊದಲು ನಾನಂತ ಎಕ್ಸಿಟ್ ಪೋಲ್ ಈಗ ಬಿಲೀವ್ ಮಾಡೋದಿಲ್ಲ. ಲಾಸ್ಟ್ ಅಟರ್ಲಿ ಫೇಲ್, ಅಗೇನ್ ಇಟ್ ಮೇ ಫೇಲ್. ತುಂಬಾ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಸೊ ಎಕ್ಸಿಟ್ ಪೋಲ್ ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡದ್ದು ಆಗಿದೆ. ಕರ್ನಾಟಕದ ಉಪಚುನಾವಣೆಗಳ ವಿಚಾರದಲ್ಲೂ ಕೂಡ ಈಗ ಬಂದಾಗಿದೆ. ಕರ್ನಾಟಕದಲ್ಲಿ ಶಿಗ್ಗಾವಿ BJP NDA, ಇನ್ನೊಂದು ಕಡೆಗೆ ಸಂಡೂರು ಕಾಂಗ್ರೆಸ್, ಇನ್ನೊಂದು ಕಡೆಗೆ ಚನ್ನಪಟ್ಟಣ NDA JDS ಅಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಿಟ್ ಪೋಲ್ ಏನೇ ಇರಬಹುದು, ಕಾಯೋಣ ಇನ್ನೊಂದು ಸ್ವಲ್ಪ ದಿನ, ಏನು ಭಾಳ ದಿನ ಬೇಕಾಗಿಲ್ಲ. 23ನೇ ತಾರೀಕಿಗೆ ಫಲಿತಾಂಶವೇ ಬರುತ್ತೆ, ಗೊತ್ತಾಗುತ್ತೆ ಯಾರ ಬಣ್ಣ ಏನು ಅಂತ ಹೇಳಿ. ಅದೇ ಬಣ್ಣ ಬೇಗ ಅಲ್ವಾ.